Hello everyone, welcome back to Namalax Bangalore Presents Daily News Analysis. ಸೊ 17 ಜುಲೈ 2026 ಇವತ್ತಿನ ದ ಹಿಂದೂದಲ್ಲಿರುವಂಥ ಮೊದಲ ಪೇಜಿನ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಸೋನಮ್ ವಾಂಗ್ಚುಕ್ಸ್ ಹಂಗರ್ ಸ್ಟ್ರೈಕ್ ಫಾರ್ ಎಜುಕೇಷನ್ ಜಸ್ಟಿಸ್ ಅಕೌಂಟಬಿಲಿಟಿ ಆ್ಯಂಡ್ ರಿಫಾರ್ಮ್ಸ್. ಸೊ ಏನಪ್ಪ ಇದು ಪ್ರೊಟೆಸ್ಟ್, ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಇದರ ಕಾನ್ಸ್ಟಿಟ್ಯೂಷನಲ್ ಮತ್ತು ಎಥಿಕಲ್ ಸಿಗ್ನಿಫಿಕೆನ್ಸ್ ಏನಂತ ನೋಡ್ಕೊಂಡು ಬರೋಣ. ಸೊ ಕಾಲಿಂಗ್ ಆಫ್ ಮೈ ಫಾಸ್ಟ್ ವಿತೌಟ್ ಎನಿ ರೆಸ್ಪಾನ್ಸ್ ವಿಲ್ ಸೆಂಡ್ ರಾಂಗ್ ಮೆಸೇಜ್. ಸೊ ಒಂದು ಪ್ರೊಟೆಸ್ಟ್ ಮಾಡಿದ್ದೀನಿ ಅಂತಂದರೆ ಆ ಪ್ರೊಟೆಸ್ಟ್ಗೆ ಒಂದು ರೀತಿಯಾದಂಥ ಸೊಲ್ಯೂಷನ್ ಇರಬೇಕು ಅಥವಾ ಒಂದು ರೀತಿಯಾದಂಥ ಔಟ್ಕಮ್ ಸಿಗಬೇಕು, ಅಲ್ಲಿವರೆಗೂ ನಾನು ಇದನ್ನ ಸ್ಟಾಪ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಬ್ಯಾಕ್ಗ್ರೌಂಡ್ ಏನಪ್ಪ ಅಂತಂದರೆ ಜೂನ್ 28ರಂದು ಸೋನಮ್ ವಾಂಗ್ಚುಕ್ ಹಂಗರ್ ಸ್ಟ್ರೈಕ್ನ ಸ್ಟಾರ್ಟ್ ಮಾಡಿದರು. ಎಲ್ಲಿ ಅಂದರೆ ಜಂತರ್ ಮಂತರ್ ನ್ಯೂ ದೆಹಲಿಯಲ್ಲಿ. ಯಾಕೆ ಕಾರಣ ಅಂತಂದರೆ he is in solidarity with the students protesting alleged irregularities in NEET UG 2026 ಎಕ್ಸಾಮಿನೇಷನ್. ನಿಮ್ಗೆ ಗೊತ್ತಿರೋ ಹಾಗೆ ಜೂನಲ್ಲಿ ಮೊದಲ ಬಾರಿಗೆ ನೀಟ್ ಎಕ್ಸಾಮ್ ಆಗಿತ್ತು. ಆಮೇಲೆ ಏನಾಯ್ತಂದರೆ ಪೇಪರ್ ಲೀಕ್ ಆಗಿದೆ ಅಂತ ಗೊತ್ತಾಗಿ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ಇನ್ನೊಂದು ಸರಿ ಎಕ್ಸಾಮ್ನ ಕಂಡಕ್ಟ್ ಮಾಡಿದರು. ಪೇಪರ್ ಲೀಕ್ ಆಗಿದೆ ಅಂತ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ಮೇಲೆ ಎಷ್ಟೊಂದು ಜನ ಸ್ಟೂಡೆಂಟ್ಸು ಸೂಸೈಡ್ ಮಾಡ್ಕೊಂಡ್ರೆ, ಎಷ್ಟೊಂದು ಜನ ಸ್ಟೂಡೆಂಟ್ಸು ಲಾಸ್ಟ್ ದೇರ್ ಟ್ರಸ್ಟ್ ಇನ್ ದ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಆಲ್ ಟುಗೆದರ್. ಸೊ ಅದಕ್ಕೋಸ್ಕರ ಹಂಗರ್ ಸ್ಟ್ರೈಕ್ನ ಮಾಡ್ತಾಯಿದ್ರು. ಈ ಪ್ರೊಟೆಸ್ಟನ್ನು ಇವರ ಜೊತೆಗೆ ಲೀಡ್ ಮಾಡಿದ್ರೆ ಯಾರಪ್ಪ ಅಂತಂದರೆ ದ ಫೇಮಸ್ ಕಾಕ್ರೋಚ್ ಜನತಾ ಪಾರ್ಟಿ. ಆ್ಯಂಡ್ ನೌ ಇಟ್ ಹ್ಯಾಸ್ ಗ್ರೋನ್ ಇನ್ ಟು ಅ ನೇಷನ್ ವೈಡ್ ಮೂವ್ಮೆಂಟ್ ಫಾರ್ ಎಜುಕೇಷನಲ್ ರಿಫಾರ್ಮ್ಸ್. ಸೊ ರೀಸೆಂಟ್ ನ್ಯೂಸ್, ಇವತ್ತಿನ ನ್ಯೂಸ್ ಪೇಪರ್ ಪ್ರಕಾರ ಹಿ ಈಸ್ ಆನ್ ಈಸ್ 19th ಡೇ ಆಫ್ ಫಾಸ್ಟ್ ಆ್ಯಂಡ್ ಲಾಸ್ಟ್ ಓವರ್ 9 kg. His health is critical, but High Court has directed regular medical monitoring. ಸೊ ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಟೆಸ್ಟ್ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಆಗಲೇ ಹೇಳ್ದಂಗೆ ರಿಪೀಟೆಡ್ ಪೇಪರ್ ಲೀಕ್ಸ್, ಮಾಲ್ ಪ್ರಾಕ್ಟೀಸಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ಸ್ ಹ್ಯಾವ್ ಅಂಡರ್ಮೈನ್ಡ್ ದ ಕ್ರೆಡಿಬಿಲಿಟಿ ಆ್ಯಂಡ್ ಫೇರ್ನೆಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್, shaken the confidence of millions of students and parents, exposed the systematic weaknesses in examination management and accountability, and threatened meritocracy and equal opportunity in education. ಸೊ ಈ ರೀತಿಯಾದಂಥ ಕಾರಣಗಳಿಗೋಸ್ಕರ ಎಕ್ಸಾಮ್ ಪೇಪರ್ ಲೀಕ್ ಆಗೋದ್ರಿಂದ ಆಗುವಂಥ ಬೇರೆ ಬೇರೆ ರೀಸನ್ಸ್ ಇದೆ. ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ ಅನ್ನೋದು ಅಷ್ಟೇ ಅಲ್ಲ, ಅದರಿಂದ ಆಗಿರುವಂಥ ಇಂಡೈರೆಕ್ಟ್ ಆ್ಯಂಡ್ ಡೈರೆಕ್ಟ್ ರಿಪರ್ಕಷನ್ಸ್ ಏನು, ಕ್ರೆಡಿಬಿಲಿಟಿ ಕಡಿಮೆ ಆಗುತ್ತೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಸಿಸ್ಟಮೆಟಿಕ್ ವೀಕ್ನೆಸ್ ಎಕ್ಸ್ಪೋಸ್ ಆಗುತ್ತೆ, ಮೆರಿಟೋಕ್ರಸಿ ಮತ್ತು ಈಕ್ವಲ್ ಅಪರ್ಚುನಿಟಿ ಅಪೋಸಿಟ್ ಆಗಿರುತ್ತೆ ಇದು. ಅದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅವ್ರ ಡಿಮ್ಯಾಂಡ್ ಏನಪ್ಪ ಅಂತಂದರೆ ಇಮಿಡಿಯೇಟ್ ಡಿಮ್ಯಾಂಡ್ ಏನಂತಂದರೆ ಹಿ ವಾಂಟ್ಸ್ ರೆಸಿಗ್ನೇಷನ್ ಆಫ್ ಯೂನಿಯನ್ ಎಜುಕೇಷನ್ ಮಿನಿಸ್ಟರ್. ಯಾರಪ್ಪ ಅಂದರೆ ಧರ್ಮೇಂದ್ರ ಪ್ರಧಾನ್ ಫಾರ್ ಅಲಿಜೆಡ್ ಎಕ್ಸಾಮಿನೇಷನ್ ಇರ್ರೆಗ್ಯುಲಾರಿಟೀಸ್. ಅಂಥ ಇಂಪಾರ್ಟೆಂಟ್ ಎಕ್ಸಾಮ್ ರಿಪೀಟೆಡ್ ಆಗಿ ಪೇಪರ್ ಲೀಕ್ ಆಗ್ತಾ ಇದೆ, ರಿಪೀಟೆಡ್ ಆಗಿ ಎಕ್ಸಾಮ್ ಕ್ಯಾನ್ಸಲ್ ಆಗ್ತಾಯಿದೆ ಅಂತಂದರೆ ದ ಹೆಡ್, ದಟ್ ಈಸ್ ದ ಯೂನಿಯನ್ ಮಿನಿಸ್ಟರ್ ಫಾರ್ ಎಜುಕೇಷನ್ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದನ್ನು ರಿಸೈನ್ ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ದೆನ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಇನ್ ಟು ದ ನೀಟ್ UG 2026 ಪೇಪರ್ ಲೀಕ್ ಆ್ಯಂಡ್ ರಿಲೇಟೆಡ್ ಲ್ಯಾಪ್ಸಸ್. ಪೇಪರ್ ಲೀಕ್ ಆಗಿದೆ, ಕ್ಯಾನ್ಸಲ್ ಮಾಡಿದ್ರಿ, ಇನ್ನೊಂದ್ಸರಿ ಎಕ್ಸಾಮ್ ಮಾಡಿದ್ರಿ, ಓಕೆ ದಟ್ ಈಸ್ ಫೈನ್, ಬಟ್ ಮುಂಚೆ ಪೇಪರ್ ಲೀಕ್ ಆಗೋಕ್ಕೆ ಕಾರಣ ಏನು, ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಇವರ ಡಿಮ್ಯಾಂಡ್ ಆಗಿದೆ. ಥರ್ಡ್ ಒನ್, there is needs to be a comprehensive reform to create a secure, transparent and tamper proof examination system. ಇದನ್ನ ಕ್ರಿಯೇಟ್ ಮಾಡಿ. ಇವಾಗೇನೋ ಆಗಿರುವಂಥ ಎಕ್ಸಾಮ್ ಕ್ಯಾನ್ಸಲ್ ಮಾಡೋದು ಮತ್ತು ಎಕ್ಸಾಮ್ ಮಾಡೋದು ಇಟ್ ಇಸ್ ನಾಟ್ ಅ ಸೊಲ್ಯೂಷನ್. ಫ್ಯೂಚರಲ್ಲಿ ಈ ರೀತಿಯಂಥ ಕೆಲಸ ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಕಾಂಪ್ರಿಹೆನ್ಸಿವ್ ರಿಫಾರ್ಮ್ಸ್ ತೊಗೊಂಬನ್ನಿ ಅಂತ ಅವ್ರ ಡಿಮ್ಯಾಂಡ್ ಆಗಿದೆ. ದೆನ್ ಹಿ ಆಲ್ಸೋ ವಾಂಟ್ಸ್ ಗ್ರೇಟರ್ ಇನ್ಸ್ಟಿಟ್ಯೂಷನಲ್ ಅಕೌಂಟಬಿಲಿಟಿ ಆ್ಯಂಡ್ ಪಾರ್ಲಿಮೆಂಟರಿ ಓವರ್ಸೈಟ್ ಟು ರಿಸ್ಟೋರ್ ಪಬ್ಲಿಕ್ ಟ್ರಸ್ಟ್ ಇನ್ ದ ಎಜುಕೇಷನ್ ಸಿಸ್ಟಮ್. ಪಾರ್ಲಿಮೆಂಟ್ರಿ ಓವರ್ಸೈಟ್ ಇರಲಿ, ಇನ್ಸ್ಟಿಟ್ಯೂಷನಲ್ ಅಕೌಂಟಬಿಲಿಟಿ ಇರಲಿ, ಯಾರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಯಾವ ಇನ್ಸ್ಟಿಟ್ಯೂಷನ್ ಕಂಡಕ್ಟ್ ಮಾಡುತ್ತೆ ಅವ್ರ ಮೇಲೆ ಪಾರ್ಲಿಮೆಂಟ್ರಿ ಓವರ್ಸೈಟ್ ಇರಲಿ ಅಂತ ಕೇಳ್ಕೊಳ್ತಿದ್ದಾರೆ. ದೆನ್ ಮೊಬಿಲೈಸೇಷನ್ ಆಫ್ ಪಬ್ಲಿಕ್ ಸಪೋರ್ಟ್ ಥ್ರೂ ದ ಪ್ರಪೋಸ್ಡ್ ಪಾರ್ಲಿಮೆಂಟ್ ಮಾರ್ಚ್ ಆನ್ 20th July ಟು ಪ್ರೆಸ್ ಫಾರ್ ಲಾಂಗ್ ಟರ್ಮ್ ರಿಫಾರ್ಮ್ಸ್. ಸೊ ದೀಸ್ ಆರ್ ಹಿಸ್ ಡಿಮ್ಯಾಂಡ್ಸ್. ಸೊ ಪ್ರೆಸೆಂಟ್ ಕಂಡೀಷನ್ ಹೇಗಿದೆ ಅಂತಂದರೆ ವೇಟ್ ಕಡಿಮೆ ಆಗಿದೆ, ಶುಗರ್ BP ಕಡಿಮೆ ಆಗಿದೆ ಅವ್ರದ್ದು, ಬಟ್ ಮೆಂಟಲಿ ಅಲರ್ಟ್ ಇದೆ ಅಂತ ಹೇಳಿದರೆ. ಬಟ್ ಡೆಲ್ಲಿ ಹೈಕೋರ್ಟ್ ಏನು ಹೇಳಿದೆ ಅಂತಂದರೆ ಆ್ಯಸ್ ಆರ್ಡರ್ಡ್ ಯೂನಿಯನ್ ಆ್ಯಂಡ್ ಡೆಲ್ಲಿ ಗೌರ್ಮೆಂಟ್ ಟು ಎನ್ಶ್ಯೂರ್ ರೆಗ್ಯುಲರ್ ಮೆಡಿಕಲ್ ಮಾನಿಟರಿಂಗ್ ಬಗ್ಗೆ ಹೇಳಿದ್ದಾರೆ. ಸಾಲಿಸಿಟರ್ ಜನರಲ್ ಅಶ್ಯೂರ್ ಡೈಲಿ ಚೆಕಪ್ಸ್ ಆ್ಯಂಡ್ ನೆಸಸರಿ ಮೆಡಿಕಲ್ ಇಂಟರ್ವೆನ್ಷನ್ ಇಫ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಆ್ಯಂಡ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಾಟ್ ಅರ್ಜೆಂಟ್ ಇಂಟರ್ವೆನ್ಷನ್ ಆ್ಯಂಡ್ ಇವನ್ ಫೋರ್ಸಿಬಲಿ ಇಫ್ ನೀಡೆಡ್ ಟು ಪ್ರೊಟೆಕ್ಟ್ ಹಿಸ್ ಲೈಫ್ ಅಂತ ಹೇಳಿದ್ದಾರೆ. ಆ್ಯಂಡ್ 3 ಸ್ಟೂಡೆಂಟ್ ಸಪೋರ್ಟರ್ಸ್ ಫ್ರಮ್ AISA ಆರ್ ಆಲ್ಸೋ ಇನ್ ಕ್ರಿಟಿಕಲ್ ಕಂಡೀಷನ್ ಆನ್ ದ ಕನ್ಕರೆಂಟ್ ಹಂಗರ್ ಸ್ಟ್ರೈಕ್. ಅವರು ಕೂಡ ಹಂಗರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಸಮ್ ಸಾರ್ಟ್ ಆಫ್ ಆ್ಯಕ್ಷನ್ ಆರ್ ಎಲ್ಸ್ ಇಟ್ ಮೆಟ್ ಲೀಡ್ ಟು ವೆರಿ ನೆಗೆಟಿವ್ ಇಂಪ್ಲಿಕೇಶನ್ಸ್. ಇನ್ ಕೇಸ್ ಇವರ ಡೆತ್ ಆಯ್ತಂದರೆ ಇಟ್ ವಿಲ್ ಹ್ಯಾವ್ ಅ ವೆರಿ ನೆಗೆಟಿವ್ ಇಂಪ್ಲಿಕೇಶನ್ಸ್ ಆನ್ ದ ಪ್ರೆಸೆಂಟ್ ಗೌರ್ಮೆಂಟ್ ಆ್ಯಂಡ್ ದ ಕಂಟ್ರಿ ಆಸ್ ಅ ಹೋಲ್. ನೆಕ್ಸ್ಟ್, ಇದರ ಕಾನ್ಸ್ಟಿಟ್ಯೂಷನಲ್ ಸಿಗ್ನಿಫಿಕೆನ್ಸ್ ಏನಪ್ಪ? ಕಾನ್ಸ್ಟಿಟ್ಯೂಷನಲ್ ಸಿಗ್ನಿಫಿಕೆನ್ಸ್ ಅಂದರೆ ಹಿ ಈಸ್ ಎಕ್ಸಸೈಸಿಂಗ್ ಇಸ್ ಆರ್ಟಿಕಲ್ 19(1) Clause A. ಏನಂತಂದರೆ ಹಂಗರ್ ಸ್ಟ್ರೈಕ್ ಇಸ್ ಅ ಫಾರ್ಮ್ ಆಫ್ ಪೀಸ್ಫುಲ್ ಎಕ್ಸ್ಪ್ರೆಷನ್ ವಿಚ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. He is expressing his freedom of speech and expression through hunger strike.
ಆರ್ಟಿಕಲ್ 91 ಕ್ಲಾಸ್ ಬಿ ಏನು ಹೇಳುತ್ತೆ ಅಂದರೆ ಎವ್ರಿ ಒನ್ ಹ್ಯಾಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ಅಸೆಂಬಲ್ ಪೀಸ್ಫುಲಿ ಆ್ಯಂಡ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಪಬ್ಲಿಕ್ ಪಾಲಿಸಿ. ದಟ್ ಈಸ್ ವಾಟ್ ಹಿ ಈಸ್ ಎಕ್ಸಸೈಸಿಂಗ್. ಆರ್ಟಿಕಲ್ 21 ಏನು ಹೇಳುತ್ತೆ? ಇಟ್ ರೈಸನ್ಸ್ ಬ್ಯಾಲೆನ್ಸ್ ಬಿಟ್ವೀನ್ ಇಂಡಿವಿಜುವಲ್ಸ್ ಅಟೋನಮಿ ಟು ಅಂಡರ್ಟೇಕ್ ಹಂಗರ್ ಸ್ಟ್ರೈಕ್ ಆ್ಯಂಡ್ ದ ಸ್ಟೇಟ್ಸ್ ಡ್ಯೂಟಿ ಟು ಪ್ರೊಟೆಕ್ಟ್ ಲೈಫ್ ಆ್ಯಂಡ್ ಹೆಲ್ತ್. ಯಾರು ಗೆಲ್ತಾರೆ ಅಂತ ನೋಡಬೇಕಾಗುತ್ತೆ. ಕೊನೆಗೆ ಜುಡಿಷಿಯಲ್ ಓವರ್ಸೈಟ್. ದ ಹೈಕೋರ್ಟ್ ಡೈರೆಕ್ಷನ್ ಥ್ರೂ PIL ಸೇಫ್ಗಾರ್ಡ್ಸ್ ಬೋತ್ ದ ರೈಟ್ ಟು ಪ್ರೊಟೆಕ್ಟ್ ಆಸ್ ವೆಲ್ ಆಸ್ ದ ರೈಟ್ ಟು ಲೆಫ್ಟ್ ಬೈ ಎನ್ಸೂರಿಂಗ್ ಮೆಡಿಕಲ್ ಮಾನಿಟರಿಂಗ್. ಕೊನೆಗೆ ಡೆಮೋಕ್ರೆಟಿಕ್ ಅಕೌಂಟಬಿಲಿಟಿ. ಇದು ವೆರಿ ಇಂಪಾರ್ಟೆಂಟ್. ಇದೇನಪ್ಪ ಅಂತಂದರೆ ದಿಸ್ ರಿಎನ್ಫೋರ್ಸಸ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ ದ್ಯಾಟ್ ಸಿಟಿಸನ್ಸ್ ಕ್ಯಾನ್ peacefully demand the accountability from the elected governments and the public institutions. This is the basic significance of these kinds of protests, the democratic accountability. You don't have to be an officer, you don't have to be a chief minister, you don't have to be a minister to question the government ಅಂತ ಹೇಳ್ಕೊಡುತ್ತಾ ಇದೆ. You can be a common man and question the government. Next, ethical significance ಏನಪ್ಪ ಇದು? Ethical significance ಅಲ್ಲಿ the moral protest and the civil disobedience. This continues India's tradition of non-violent protest using the moral persuasion to seek institutional reform. ಯಾರಿಂದ ಸ್ಟಾರ್ಟ್ ಮಾಡಿದ್ದು? ಮಹಾತ್ಮ ಗಾಂಧಿಯವರು ಸ್ಟಾರ್ಟ್ ಮಾಡಿದ್ರು ಅಗೇನ್ಸ್ಟ್ ಬ್ರಿಟಿಷ್. ಬಟ್ ಐರನಿ ನೋಡಿ, ಇಂಡಿಯನ್ ಸಿಟಿಸನ್ ಹ್ಯಾಸ್ ಟು ಡೂ ದಿಸ್ ಅಗೇನ್ಸ್ಟ್ ಇಂಡಿಯನ್ ಗೌರ್ಮೆಂಟ್ ಓನ್ಲಿ. ಇವಾಗ ಇಂಟಿಗ್ರಿಟಿ ಆ್ಯಂಡ್ ಅಕೌಂಟಬಿಲಿಟಿ. ಇಟ್ ಹೈಲೈಟ್ಸ್ ಎಥಿಕಲ್ ಆಬ್ಲಿಗೇಷನ್ ಆಫ್ ದ ಪಬ್ಲಿಕ್ ಅಥಾರಿಟೀಸ್ ಟು ಎನ್ಶ್ಯೂರ್ ಫೇರ್ನೆಸ್, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಕ್ರೆಡಿಬಿಲಿಟಿ ಇನ್ ಎಕ್ಸಾಮ್ಸ್. ನೀವು ಇದನ್ನು ಮಾಡಲಿಲ್ಲ, ಫೇರ್ನೆಸ್ ಇಟ್ಕೊಂಡಿಲ್ಲ, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಲಿಲ್ಲ ಅಂದಾಗ ಸಿಟಿಸನ್ಸ್ ಹ್ಯಾವ್ ಟು ಟೇಕ್ ಅಪ್ ಡ್ರಾಸ್ಟಿಕ್ ಮೇಜರ್ಸ್ ಲೈಕ್ ಹಂಗರ್ ಸ್ಟ್ರೈಕ್. Next, justice and equity. That is, examination irregularities undermine the merit and equal opportunity and also the aspirations of deserving students. Okay, so ಅದಕ್ಕೋಸ್ಕರ these should be taken very severe care. Next, autonomy and the beneficence. ಏನಂತಂದರೆ this presents an ethical dilemma between respecting the individual's decision to fast and also the state's responsibility to preserve the life. ಫೈನಲಿ ಪಬ್ಲಿಕ್ ಟ್ರಸ್ಟ್. ಇದೇನು ಮಾಡುತ್ತೆ? ದಿಸ್ ಎಂಫಸೈಸಸ್ ದ ಟ್ರಾನ್ಸ್ಪರೆಂಟ್ ಆ್ಯಂಡ್ ಅಕೌಂಟಬಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ಸಸ್ಟೈನಿಂಗ್ ದ ಸಿಟಿಸನ್ಸ್ ಕಾನ್ಫಿಡೆನ್ಸ್ ಇನ್ ದ ಗವರ್ನೆನ್ಸ್. ಓಕೆ, ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಬಿ transparent, if you are not going to be transparent, then it becomes a duty of the citizens to take up these cases. ಸೊ ಸಿಗ್ನಿಫಿಕೆನ್ಸ್ ಇನ್ UPSC ರೆಲೆವೆನ್ಸಲ್ಲಿ GS2 ಗವರ್ನೆನ್ಸ್, ಎಜುಕೇಷನ್, ಫಂಡಮೆಂಟಲ್ ರೈಟ್ಸ್, ಅಕೌಂಟಬಿಲಿಟಿ ಎಲ್ಲದರ ಇಂಪಾರ್ಟೆಂಟ್ ಅನಿಸುತ್ತೆ. GS4 ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಂಟಿಗ್ರಿಟಿ, ನಾನ್ ವೈಲೆನ್ಸ್ ಎಲ್ಲದರಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವ್ಯಾಲ್ಯೂ ಅಡಿಷನ್ ಮಟ್ಟ ಏನಂತಂದರೆ ಮಹಾತ್ಮ ಗಾಂಧಿ ಏನು ಹೇಳ್ತಾರೆ ಅಂದರೆ ಇನ್ ಅ ಜೆಂಟಲ್ ವೇ ಯು ಕ್ಯಾನ್ ಶೇಕ್ ದ ವರ್ಲ್ಡ್. ದಟ್ ಈಸ್ ಡ್ಯೂರಿಂಗ್ ದ ನಾನ್ ವೈಲೆಂಟ್ ಪ್ರೊಟೆಸ್ಟ್ ದ ಮೀನ್ಸ್ ಆಫ್ ಡೆಮೋಕ್ರೆಟಿಕ್ ಚಾರ್ಜ್. ಏನು ಹೇಳ್ತಾರೆ? ಇನ್ ಆರ್ಡರ್ ಟು ಶೇಕ್ ದ ವರ್ಲ್ಡ್ ಯು ಡೋಂಟ್ ನೀಡ್ ನಾನ್ ವೈಲೆಂಟ್ measures. You can do a simple hunger strike and shake the whole world. ಅದಕ್ಕೆ ಮಹಾತ್ಮ ಗಾಂಧಿ ಅವರೇ ಒಂದು ಎಕ್ಸಾಂಪಲ್. BR ಅಂಬೇಡ್ಕರ್ ಏನು ಹೇಳಿದ್ರು ಅಂದರೆ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಆರ್ ದ ಓನ್ಲಿ ಮೆಥಡ್ಸ್ ಆಫ್ ಅಚೀವಿಂಗ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಅಬ್ಜೆಕ್ಟಿವ್ಸ್. ಸೊ ಇಲ್ಲಿ ಸೋನಮ್ ವಾಂಗ್ಚುಕ್ ಏನು ಮಾಡ್ತಾ ಇದ್ದಾರೆ? ಹಿ ಈಸ್ ಪ್ರೂವಿಂಗ್ ಟು ಬಿ ಅ ಪ್ರಾಪರ್ ಎಕ್ಸಾಂಪಲ್ ಫಾರ್ ರೆಸ್ಟ್ ಆಫ್ ದ ವರ್ಲ್ಡ್ ಆ್ಯಂಡ್ ದ ಕಂಟ್ರಿ ಅಂತ ಹೇಳ್ಬೋದು. ಸೆಕೆಂಡ್ ಆರ್ಟಿಕಲ್ ದ ಹಿಂದೂ ಅಲ್ಲಿ ಸೆಕೆಂಡ್ ಪೇಜಲ್ಲಿ ಬಂದಿದೆ. ಏನಂತಂದರೆ ಇಂಡಿಯಾಸ್ ಫಸ್ಟ್ ಹೈಡ್ರೋಜನ್ ಪವರ್ಡ್ ಟ್ರೈನ್. This is a big leap towards clean, smart, resilient, self-reliant railways. PM Narendra Modi to flag off Namo Green Rail on Jind Sonipat route in Haryana. It is a 10-coach train, 3,200 HP horsepower fuel cell propulsion system. It is indigenously designed, developed and integrated. Okay, so what is a hydrogen fuel cell train? ಹೈಡ್ರೋಜನ್ ಈಸ್ ಸ್ಟೋರ್ಡ್ ಇನ್ ದ ಟ್ಯಾಂಕ್ಸ್, ಸ್ಟೋರ್ ಮಾಡಿರ್ತಾರೆ. ದೆನ್ ಫ್ಯೂಯಲ್ ಸೆಲ್ಲಲ್ಲಿ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ರಿಯಾಕ್ಷನ್ ಆಗುತ್ತೆ, ವಿಚ್ ಈಸ್ ಗೋಯಿಂಗ್ ಟು ರಿಸಲ್ಟ್ ಇನ್ ಎಲೆಕ್ಟ್ರಿಸಿಟಿ ಟು ಪವರ್ ದ ಟ್ರೈನ್. ಆ್ಯಂಡ್ ವಾಟರ್ ವೇಪರ್ ಇಸ್ ದ ಓನ್ಲಿ ಎಮಿಷನ್. ಬೈ ಪ್ರಾಡಕ್ಟ್ ಅಂದರೆ ವಾಟರ್ ವೇಪರ್ ಓನ್ಲಿ. ಸೊ ದಿಸ್ ಈಸ್ ಹೈಲಿ ಗ್ರೀನ್ ಇನ್ ನೇಚರ್. ಅಂದರೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಈಸ್ ಆಲ್ಮೋಸ್ಟ್ ಝೀರೋ, ನಾಟ್ ಆಲ್ಮೋಸ್ಟ್ ಝೀರೋ ಓನ್ಲಿ. Hydrogen plus wood will result in 2H2, that is water, and electricity and heat. This electricity and heat is utilized by this particular train. Okay, this is basically hydrogen fuel cell train. Okay, so what is this significance? ಏನಪ್ಪ significance ಅಂದರೆ first technological significance. This is first indigenously developed hydrogen fuel cell train in India. ಇದೇನು ಮಾಡುತ್ತೆ? It showcases the advanced technology in the fuel cells, hydrogen storage and power electronics and train control systems. It also generates electricity on board through an electrochemical reaction. No overhead electrification is required. Very important. Normally ನಮ್ಮ ಟ್ರೈನ್ ಏನು ಮಾಡುತ್ತೆ? ಎಲೆಕ್ಟ್ರಿಫೈಡ್ ಟ್ರೈನ್ ಏನು ಹೋಗುತ್ತೆ ಅಂದರೆ ಓವರ್ ಹೆಡ್ ಎಲೆಕ್ಟ್ರಿಫಿಕೇಶನ್ ರಿಕ್ವೈರ್ ಕೊಟ್ಟಿರ್ತಾರೆ. ಏನಂದರೆ ನಾರ್ಮಲ್ ಟ್ರೈನ್ ಅಂತಂದರೆ ಈ ಟ್ರೈನ್ ಮೇಲೆ ನೀವು ಕಂಬ ನೋಡಿರ್ತಾರೆ, ಈ ರೀತಿ ವೈರ್ಸ್ ಇರುತ್ತೆ. ಆ ವೈರಿಗೆ ಎರಡು ರೀತಿ ಅಂತ ಕಂಬ ಕನೆಕ್ಟ್ ಮಾಡಿರ್ತಾರೆ. ಸೊ ಇದರಿಂದ ಎಲೆಕ್ಟ್ರಿಸಿಟಿನ ತೊಗೊಂಡು ಟ್ರೈನ್ ಹೋಗ್ತಾ ಇರುತ್ತೆ. ಬಟ್ ಇವಾಗ ದೇರ್ ಇಸ್ ನೋ ನೀಡ್ ಆಫ್ ದೀಸ್ ಚೈನ್ಸ್ ಆರ್ ದೀಸ್ ವೈರ್ಸ್ ಆಲ್ಸೋ.
Next, this provides a cleaner alternative to diesel locomotives, especially on the non-electrified railway routes. And this boosts domestic research and development, innovation, and high-tech manufacturing ecosystem. This proves that Indian ecosystem or research and development ecosystem is not low to anyone else. Anta. This puts India among few countries with hydrogen rail technology capability. Okay, very important. Next, strategic significance ಏನಪ್ಪ ಅಂತಂದರೆ this supports India's national green hydrogen mission and also India's commitment of net zero by 2070. That is one of Panchamitra goals ಏನಪ್ಪ ಅಂತಂದರೆ one of the Panchamitra goal is to achieve net neutrality or net zero, India's net zero by 2070 commitment. And this also enhances energy security by reducing dependence on important fossil fuels. Very important for ಇಂಪೋರ್ಟ್ ಡಿಪೆಂಡೆನ್ಸಿ ಕಡಿಮೆ ಮಾಡೋಕ್ಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಂಪೋರ್ಟ್ ಡಿಪೆಂಡೆನ್ಸಿ ಕಡಿಮೆ ಮಾಡಿದರೆ ಇಂಪೋರ್ಟ್ ಬಿಲ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. Then this diversifies clean transparent technologies alongside electrification of Indian railways. And this also positions India as a global player in hydrogen mobility and cleaner technologies. ಕೊನೆಗೆ ಇಟ್ ಓಪನ್ಸ್ ಅಪರ್ಚುನಿಟೀಸ್ ಫಾರ್ ಎಕ್ಸ್ಪೋರ್ಟ್ಸ್, ಇಂಟರ್ನ್ಯಾಷನಲ್ ಕೊಲಾಬರೇಷನ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟ್ನರ್ಶಿಪ್ಸ್. ಓಕೆ, ಸೊ ಈ ರೀತಿ ಆದಂಥ ಸ್ಟ್ರಾಟಜಿಕಲ್ ಸಿಗ್ನಿಫಿಕೆನ್ಸ್ ಇದೆ. ಕೊನೆಗೆ ದಿಸ್ ಆಲ್ಸೋ ಸ್ಟ್ರೆಂಥನ್ಸ್ ಇಂಡಿಯಾಸ್ ವಿಷನ್ ಆಫ್ ಆತ್ಮನಿರ್ಭರ್ ಭಾರತ್, self-reliance through self-reliance in critical technologies and green mobility solutions. Very important. Key features of Namo Green Rail ಏನಪ್ಪ ಅಂತಂದರೆ ಇದರಲ್ಲಿ 10 coaches ಇದೆ, 3200 high power ಹಾರ್ಸ್ ಪವರ್ ಇದೆ, ಜಿಂದ್ ಸೋನಿಪತ್ ರೂಟ್, ಇಂಡಿಜಿನಸ್ ಡಿಸೈನ್ ಆ್ಯಂಡ್ ಝೀರೋ ಡೈರೆಕ್ಟ್ ಎಮಿಷನ್ಸ್. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ವೈ ದಿಸ್ ಮ್ಯಾಟರ್ಸ್ ಫಾರ್ ಇಂಡಿಯಾ? ಇದರ ಇಂಪಾರ್ಟೆನ್ಸ್ ಏನಪ್ಪ? ದಿಸ್ ಈಸ್ ಕಟ್ಟಿಂಗ್ ಎಡ್ಜ್ ಕ್ಲೀನ್ ಎನರ್ಜಿ ಸೊಲ್ಯೂಷನ್ ಫಾರ್ ರೈಲ್ ಟ್ರಾನ್ಸ್ಪೋರ್ಟ್ ಪ್ರೊವೈಡ್ ಮಾಡುತ್ತೆ, ರೆಡ್ಯೂಸಸ್ ದ ಲಾಂಗ್ ಟರ್ಮ್ ಆಪರೇಷನಲ್ ಕಾಸ್ಟ್ ಆ್ಯಂಡ್ ದ ಫೋಲ್ ಇಂಪೋರ್ಟ್ ಬಿಲ್. ವೆರಿ ಇಂಪಾರ್ಟೆಂಟ್. ಇನ್ ಫ್ಯೂಚರಲ್ಲಿ ಇದೇ ರೀತಿಯಂಥ ಹೈಡ್ರೋಜನ್ ಟೆಕ್ನಾಲಜಿ ಇರುವಂಥ ರನ್ ಆಗ್ತುವಂಥ ಟ್ರೈನ್ನ ಮಾಡ್ತಾ ಹೋದರೆ ಇಂಡಿಯಾಸ್ ಮೇಜರ್ ಚಂಕ್ ಆಫ್ ಇಂಪೋರ್ಟ್ ಬಿಲ್ ಯಾವುದರಿಂದ ಬರುತ್ತೆ ಅಂದರೆ ಫ್ಯೂಯಲ್ ಇಂಪೋರ್ಟಿಂದ ಬರುತ್ತೆ. ಅದನ್ನ ನಾವು ಕಡಿಮೆ ಮಾಡ್ಬೋದು. Then it creates jobs and skills in the hydrogen economy and advanced manufacturing. And finally, ideal for non-electrified routes where electrification is very costly and very difficult. ಎಲ್ಲೆಲ್ಲಿ ಎಲೆಕ್ಟ್ರಿಫಿಕೇಶನ್ ಮಾಡೋಕ್ಕಾಗಲ್ಲ ಅಂತಲ್ಲೆಲ್ಲ ವಿ ಕ್ಯಾನ್ ಯೂಸ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಬೇಸ್ಡ್ ಟ್ರೈನ್ ಅಂತ ಹೇಳ್ಬೋದು. ಚಾಲೆಂಜಸ್ ಏನಪ್ಪ ಅಂತಂದರೆ ಹೈ ಕಾಸ್ಟ್ ಆಫ್ ಗ್ರೀನ್ ಎನರ್ಜಿ ಪ್ರೊಡಕ್ಷನ್, ದಟ್ ಇಸ್ ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡೋದು ಹೈ ಕಾಸ್ಟ್ ಇರುತ್ತೆ, ಆ್ಯಂಡ್ ಲಿಮಿಟೆಡ್ ಹೈಡ್ರೋಜನ್ ರಿಫೈನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಇಂಡಿಯಾದಲ್ಲಿ. ಸ್ಟೋರೇಜ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಸೇಫ್ಟಿ ಚಾಲೆಂಜಸ್ ಜಾಸ್ತಿ ಇದೆ, higher initial capital cost than diesel trains, and need for skilled workforce and the maintenance ecosystem. So these are some of the challenges under this particular, and that has to be addressed. UPSC relevance ಅಲ್ಲಿ GS3 ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪರೆನ್ಸ್ ಪಾಯಿಂಟರಲ್ಲಿ ಫ್ಯೂಯಲ್ ಸೆಲ್ ಟ್ರೈನ್ಸ್, ದಟ್ ಇಸ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಟ್ರೈನ್ಸ್ ಜನರೇಟ್ electricity on board through a chemical reaction between hydrogen and oxygen and emitting only water vapor. Very important. Okay, simple topic ಆದರೂ ಕೂಡ ವೆರಿ ಸಿಗ್ನಿಫಿಕೆಂಟ್ ಆ್ಯಂಡ್ ವೆರಿ ರಿಲೆವೆಂಟ್ ಇನ್ ದಿಸ್ ಇಯರ್ಸ್ ಮೇನ್ಸ್ ಆಸ್ ವೆಲ್ as ನೆಕ್ಸ್ಟ್ ಇಯರ್ಸ್ ಪ್ರಿಲಿಮ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಆರ್ಟಿಕಲ್ ಏನಪ್ಪ ಅಂತಂದರೆ ಮಾನ್ಸೂನ್ ಸೆಷನ್ 2026 ಕೀ ಬಿಲ್ಸ್ ಲಿಸ್ಟೆಡ್ ಬೈ ದ ಗೌರ್ಮೆಂಟ್. ಓಕೆ, ಬಿಲ್ಸ್ನ ಲಿಸ್ಟ್ ಮಾಡ್ತಾ ಇದ್ದಾರೆ ಬೈ ದ ಗೌರ್ಮೆಂಟ್. ಯಾವ್ದು ಅಂತಂದರೆ ದ ಗೌರ್ಮೆಂಟ್ ಹ್ಯಾಸ್ ಲಿಸ್ಟೆಡ್ 7 ಇಂಪಾರ್ಟೆಂಟ್ ಬಿಲ್ಸ್ ಫಾರ್ ಇಂಟ್ರೊಡಕ್ಷನ್ ಆರ್ ಕನ್ಸಿಡರೇಷನ್ ಇನ್ ದ ಮಾನ್ಸೂನ್ ಸೆಷನ್ 2026 ಆಫ್ ದ ಪಾರ್ಲಿಮೆಂಟ್. ಯಾವ್ದು ಆ ಬಿಲ್ಲು ಮತ್ತು ಅದರ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ನೋಡ್ಕೊಂಬರೋಣ. ಫಸ್ಟ್ ಇಂಪಾರ್ಟೆಂಟ್ ಬಿಲ್ ಯಾವುದು? ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ ಅಮೆಂಡ್ಮೆಂಟ್ ಬಿಲ್ ಆಫ್ 2026, ಎಸ್ಪೆಷಲಿ ದ ವಂದೇ ಮಾತರಂ. ಅಬ್ಜೆಕ್ಟಿವ್ ಏನಪ್ಪ ಅಂತಂದರೆ ಇಟ್ ಅಮೆಂಡ್ಸ್ ದ 1971 ಆ್ಯಕ್ಟ್ ಟು ಮೇಕ್ ದ ಇಂಟೆನ್ಷನಲ್ ಇನ್ಸಲ್ಟ್ ಆರ್ ದ ಡಿಸ್ರಪ್ಷನ್ ಡ್ಯೂರಿಂಗ್ ದ ಸಿಂಗಿಂಗ್ ಆಫ್ ವಂದೇ ಮಾತರಂ ಅ ಪನಿಷಬಲ್ ಆಫೆನ್ಸ್. ವೆರಿ ಇಂಪಾರ್ಟೆಂಟ್. ಅ ಪನಿಷಬಲ್ ಆಫೆನ್ಸ್ ಅಂತ ಮಾಡ್ಬೇಕಂತ ಇದ್ದಾರೆ. ಸಿಗ್ನಿಫಿಕೆನ್ಸ್ ಅಂತಂದರೆ ಇಟ್ ಎಕ್ಸ್ಟೆಂಡ್ಸ್ ಲೀಗಲ್ ಪ್ರೊಟೆಕ್ಷನ್ ಟು ದ ನ್ಯಾಷನಲ್ ಸಾಂಗ್. ಆ್ಯಂಡ್ ಬಟ್ ದ ಇಶ್ಯೂ ಏನಪ್ಪ ಅಂತಂದರೆ ಇಟ್ ರೈಸಸ್ ದ ಡಿಬೇಟ್ ಆನ್ ಬ್ಯಾಲೆನ್ಸ್ ಬಿಟ್ವೀನ್ ಆರ್ಟಿಕಲ್ 19(1)(a) ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆ್ಯಂಡ್ ಆರ್ಟಿಕಲ್ 51(a) ದಟ್ ಇಸ್ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಏನು ಹೇಳುತ್ತೆ, ಯು ನೀಡ್ ಟು ಪ್ರೊಟೆಕ್ಟ್ ನ್ಯಾಷನಲ್ ಸಾಂಗ್, ಆ್ಯಂಥಮ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇದರ ನಡುವೆ ಬ್ಯಾಲೆನ್ಸಿಂಗ್. ಸೆಕೆಂಡ್ ಇಂಪಾರ್ಟೆಂಟ್ ಬಿಲ್ ಯಾವುದಪ್ಪ ಅಂತಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್. ಇದನ್ನು ಬಿಲ್ಸ್ನ ನಾನು ಇಂಡಿವಿಜುವಲಿ ಮತ್ತೆ ಡಿಸ್ಕಸ್ ಮಾಡ್ತೀನಿ, ಬಟ್ ಇವಾಗ ಜಸ್ಟ್ ರಿಮೆಂಬರ್ ದ ಕೀ ಪ್ರೊವಿಷನ್ಸ್ ಅಷ್ಟೇ. ಆಬ್ಜೆಕ್ಟಿವ್ ಆರ್ ಕೀ ಪ್ರೊವಿಷನ್ ಏನಪ್ಪ ಅಂತಂದರೆ ದಿಸ್ ಅಮೆಂಡ್ಸ್ FCRA 2010 ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ 2010ನ ಅಮೆಂಡ್ ಮಾಡುತ್ತೆ. ಆ್ಯಂಡ್ ಸ್ಟ್ರೆಂಥೆನ್ಸ್ ಟ್ರಾನ್ಸ್ಪರೆನ್ಸಿ, ಕಂಪ್ಲೈನ್ಸ್ ಆ್ಯಂಡ್ ಮಾನಿಟರಿಂಗ್ ಆಫ್ ಫಾರಿನ್ ಕಾಂಟ್ರಿಬ್ಯೂಷನ್ಸ್ ಎಸ್ಪೆಷಲಿ ರಿಸೋರ್ಡ್ ಬೈ NGOs ಆ್ಯಂಡ್ ಅದರ್ ಅಸೋಸಿಯೇಷನ್ಸ್. ಮುಂಚೆ ಏನಾಗ್ತಾಯಿತ್ತು ಅಂದರೆ NGOs ಫಾರಿನ್ ಫಂಡ್ಸ್ನ ಯೂಸ್ ಮಾಡ್ಕೊಂಡು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಆಗಲಿ ಅಥವಾ ಮನಿ ಲಾಂಡ್ರಿಂಗ್ ಆಗಲಿ ಯೂಸ್ ಮಾಡ್ಕೋತಾ ಇದ್ರು. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ. ಸೊ ಇದರ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಇಟ್ ಪ್ರಿವೆಂಟ್ಸ್ ಮಿಸ್ಯೂಸ್ ಆಫ್ ಫಾರಿನ್ ಫಂಡ್ಸ್, ಎನ್ಹ್ಯಾನ್ಸಸ್ ಅಕೌಂಟಬಿಲಿಟಿ ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ. ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಬಿಲ್ ಏನಪ್ಪ ಅಂತಂದರೆ ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಬಿಲ್ 2025. ಇದರ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಏನಪ್ಪ ಅಂತಂದರೆ ಏಮ್ ಇಸ್ ಟು ರಿಫಾರ್ಮ್ ಹೈಯರ್ ಎಜುಕೇಷನ್ ಗವರ್ನೆನ್ಸ್ ಇನ್ ಲೈನ್ ವಿತ್
ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಫ್ 2020 ಆ್ಯಂಡ್ ವಿತ್ ದ ವಿಷನ್ ಆಫ್ ವಿಕಸಿತ್ ಭಾರತ್ ಆಟ್ 2047. ಏನೇನಪ್ಪ ಅಂತಂದರೆ ಇಂಪ್ರೂವ್ ಕ್ವಾಲಿಟಿ, ರಿಸರ್ಚ್, ಇನೋವೇಷನ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಆಟೋನಮಿ. ವೆರಿ ಇಂಪಾರ್ಟೆಂಟ್ ಬಿಲ್, ಎಸ್ಪೆಷಲಿ ಕನ್ಸಿಡರಿಂಗ್ ದ ಪ್ರೆಸೆಂಟ್ ಆನ್ ಗೋಯಿಂಗ್ ಡಿಬೇಟ್ಸ್ ಆ್ಯಂಡ್ ಡಿಸ್ಕಷನ್ಸ್ ಅಬೌಟ್ ಇಂಡಿಯನ್ ಎಜುಕೇಷನ್. ಸ್ಟೇಟಸ್ ಏನಪ್ಪ ಅಂತಂದರೆ ಕರೆಂಟ್ಲಿ ಅಂಡರ್ ಎಕ್ಸಾಮಿನೇಷನ್ ಬೈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ದ ಪಾರ್ಲಿಮೆಂಟ್. ಫೋರ್ತ್ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಯಾವುದಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ ಅಮೆಂಡ್ಮೆಂಟ್ ಬಿಲ್. ಅಬ್ಜೆಕ್ಟಿವ್ ಏನಪ್ಪ ಅಂತಂದರೆ ಇಂಟ್ರೊಡ್ಯೂಸ್ ಸ್ಟ್ರಿಕ್ಟರ್ ಪ್ರೊವಿಷನ್ಸ್ ಫಾರ್ ಡಿಲೇಡ್ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್. ಓಕೆ, ಸೊ ಫೇಕ್ ರಿಜಿಸ್ಟ್ರೇಷನ್ ಮಾಡಿಸೋವಂಥದ್ದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ. ಸಿಗ್ನಿಫಿಕೆನ್ಸ್, ಇಟ್ ಇಂಪ್ರೂವ್ಸ್ ದ ಅಕ್ಯುರಸಿ ಆಫ್ ಸಿವಿಲ್ ರಿಜಿಸ್ಟ್ರೇಷನ್, ಹೆಲ್ಪ್ಸ್ ಇನ್ ಬೆಟರ್ ಡೆಮೋಗ್ರಫಿಕ್ ಡಾಟಾ ಆ್ಯಂಡ್ ಪ್ಲಾನಿಂಗ್ ಆ್ಯಂಡ್ ವೆಲ್ಫೇರ್ ಡೆಲಿವರಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇನ್ಕಮ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಬಿಲ್ 2026. ಇದೇನು ಮಾಡುತ್ತೆ ಅಂತಂದರೆ ಏಮ್ ಇಸ್ ಟು ಸೀಕ್ ಟು ಸಿಂಪ್ಲಿಫೈ ದ ಟ್ಯಾಕ್ಸ್ ಲಾಸ್, ರ್ಯಾಷನಲೈಸ್ ದ ಪ್ರೊವಿಷನ್ಸ್ ಆ್ಯಂಡ್ ಇಂಪ್ರೂವ್ ಈಸ್ ಆಫ್ ಕಂಪ್ಲೈನ್ಸ್ ಫಾರ್ ದ ಟ್ಯಾಕ್ಸ್ ಪೇಯರ್ಸ್. ಸೊ ಟ್ಯಾಕ್ಸ್ ಕಲೆಕ್ಷನ್ ಇಶ್ಯೂ ಆಗ್ತಾಯಿದೆ ಇಂಡಿಯಾದಲ್ಲಿ. ಸೊ ಟ್ಯಾಕ್ಸ್ ಕಲೆಕ್ಷನ್ ಈಸಿ ಮಾಡೋದಕ್ಕೋಸ್ಕರ ಈ ಬಿಲ್ನ ತೊಗೊಂಬರ್ತಾ ಇದ್ದಾರೆ. ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಸಪೋರ್ಟ್ಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸ್ಟ್ರೆಂಥನ್ಸ್ ಟ್ಯಾಕ್ಸ್ ಗವರ್ನೆನ್ಸ್ ಆ್ಯಂಡ್ ಕಾಂಪ್ಲೈನ್ಸ್. ಸೆಕೆಂಡ್ ಒನ್, ಸಿಕ್ಸ್ತ್ ಒನ್ ಯಾವುದಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ ನಂಬರ್ ಆಫ್ ಜಡ್ಜಸ್ ಅಮೆಂಡ್ಮೆಂಟ್ ಬಿಲ್ 2026. ವೆರಿ ಇಂಪಾರ್ಟೆಂಟ್. ಅಬ್ಜೆಕ್ಟಿವ್ ಏನಂತಂದರೆ ಇಟ್ ಪ್ರಪೋಸಸ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಆಫ್ ಜಡ್ಜಸ್ ಇನ್ ಸುಪ್ರೀಂ ಕೋರ್ಟ್. ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಸುಪ್ರೀಂ ಕೋರ್ಟಲ್ಲಿರುವಂಥ ಪೆಂಡೆನ್ಸ್ ಆಫ್ ಕೇಸಸ್ನ ಕನ್ಸಿಡರ್ ಮಾಡಿದರೆ ದಿಸ್ ಈಸ್ ಅ ವೆರಿ ನೆಸೆಸರಿ ಸ್ಟೆಪ್. ಇಂಪ್ರೂವ್ಸ್ ಆಕ್ಸೆಸ್ ಟು ಜಸ್ಟಿಸ್ ಆ್ಯಂಡ್ ಎಫಿಷಿಯನ್ಸಿ ಆ್ಯಸ್ ವೆಲ್. ಕೊನೆಗೆ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ದಟ್ ಈಸ್ MSME ಡೆವಲಪ್ಮೆಂಟ್ ಬಿಲ್ 2026. ಏನಂತಂದರೆ ಇಟ್ ಅಮೆಂಡ್ಸ್ ಎಕ್ಸಿಸ್ಟಿಂಗ್ ಲಾ ಟು ಬೂಸ್ಟ್ ಗ್ರೋತ್, ಕಾಂಪಿಟೇಟಿವ್ನೆಸ್ ಆ್ಯಂಡ್ ಸಸ್ಟೈನಬಿಲಿಟಿ ಆಫ್ ದ MSMEs. ಸಿಗ್ನಿಫಿಕೆನ್ಸ್ ಅಂದರೆ ಇಟ್ ಇಂಪ್ರೂವ್ಸ್ ಆಕ್ಸೆಸ್ ಟು ಕ್ರೆಡಿಟ್, ಮಾರ್ಕೆಟ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಸ್ಟ್ರೆಂಥನ್ಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕಾನಮಿ. ಸೊ ಇವೆಲ್ಲ ಬಿಲ್ಸ್ನ ನಾನು ಯಾವಾಗ ಟೇಬಲ್ ಮಾಡ್ತಾರೆ ಆವಾಗ ಕಂಪ್ಲೀಟಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಬಟ್ ಇವಾಗ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಿ. ಮತ್ತು ಯಾವ ಬಿಲ್ನ ಇನ್ಕ್ಲೂಡ್ ಮಾಡಿಲ್ಲ ಅಂತಂದರೆ 130th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್. ಇದೇನು ಮಾಡ್ತಿತ್ತು ಅಂದರೆ ಇಟ್ ಪ್ರಪೋಸ್ ಆಟೋಮೆಟಿಕ್ ರಿಮೂವಲ್ ಫ್ರಮ್ ದ ಪಬ್ಲಿಕ್ ಆಫೀಸ್ ಇನ್ಕ್ಲೂಡಿಂಗ್ ದ CM ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಇಫ್ ಈಸ್ ಜೈಲ್ಡ್ ಫಾರ್ 30 days. ಇದನ್ನ ಟೇಬಲ್ ಮಾಡಿಲ್ಲ, ಯಾಕಂದರೆ ಅದನ್ನ ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದಾಗಲೇ ತುಂಬ ಕಾಂಟ್ರವರ್ಸಿ ಆಗಿತ್ತು. ಅದಕ್ಕೋಸ್ಕರ ಇವಾಗ ಟೇಬಲ್ ಮಾಡಿಲ್ಲ. 131st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಪ್ರಪೋಸ್ಡ್ ಡಿಲಿಮಿಟೇಷನ್ ಆಫ್ ಲೋಕಸಭಾ ಸೀಟ್ಸ್ ಟು ಫೆಸಿಲಿಟೇಟ್ ಇಂಪ್ಲಿಮೆಂಟೇಷನ್ ಆಫ್ ವಿಮೆನ್ಸ್ ರಿಸರ್ವೇಷನ್ ಆ್ಯಕ್ಟ್. ಇದು ಕೂಡ ಸಕ್ಸೀಡ್ ಆಗಲಿಲ್ಲ ಪಾರ್ಲಿಮೆಂಟಲ್ಲಿ. ಯಾಕಂತಂದರೆ ವೇರಿಯಸ್ ಸ್ಟೇಟ್ಸ್ ಅವರು ಕೂಡ ಇದನ್ನು ಕ್ರಿಟಿಸೈಸ್ ಮಾಡಿದರು, ಹಲವಾರು ಪಾರ್ಟೀಸ್ ಕೂಡ ಕ್ರಿಟಿಸೈಸ್ ಮಾಡಿದರು. ಯಾಕೆಂದರೆ ದೇರ್ ವಾಸ್ ಅ ಡಿಬೇಟ್ ಅಬೌಟ್ ನಾರ್ತ್ ಆ್ಯಂಡ್ ಸೌತ್. ಈ ಡಿಲಿಮಿಟೇಷನ್ ಮಾಡಿದರೆ ಮೋರ್ ಸೀಟ್ಸ್ ವುಡ್ ಗೋ ಟು ನಾರ್ತ್ ಇಂಡಿಯಾ ಆ್ಯಂಡ್ ಲೆಸ್ ಸೀಟ್ಸ್ ವುಡ್ ಗೋ ಟು ಸದರ್ನ್ ಸ್ಟೇಟ್ಸ್. ಅದಕ್ಕೋಸ್ಕರ ಆ್ಯಂಡ್ ಗೌರ್ಮೆಂಟ್ ಹ್ಯಾಸ್ ನಾಟ್ ಕನ್ಫರ್ಮ್ಡ್ ಇಫ್ ದ ರಿವೈಸ್ ವರ್ಷನ್ಸ್ ವಿಲ್ ಬಿ ಇಂಟ್ರೊಡ್ಯೂಸ್ ಲೇಟರ್ ಆರ್ ನಾಟ್. ಈ ಬಿಲ್ಸ್ ಯಾಕೆ ಮ್ಯಾಟರ್ ಆಗುತ್ತೆ ಅಂತಂದರೆ ಆಗಲೇ ಹೇಳ್ದಂಗೆ ಸ್ಟ್ರೆಂಥನ್ಸ್ ಗವರ್ನೆನ್ಸ್ ಅಕೌಂಟಬಿಲಿಟಿ, ಬ್ರಿಂಗ್ಸ್ ಕೀ ರಿಫಾರ್ಮ್ಸ್ ಇನ್ ದ ಸೆಕ್ಟರ್ಸ್ ಲೈಕ್ ಎಜುಕೇಷನ್, ಜುಡಿಷಿಯರಿ ಆ್ಯಂಡ್ MSME. ಇಟ್ ಪ್ರಮೋಟ್ಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಇಂಪ್ರೂವ್ಸ್ ಡಾಟಾ ಆ್ಯಂಡ್ ಪ್ಲಾನಿಂಗ್ ಆ್ಯಂಡ್ ವೆಲ್ಫೇರ್ ಡೆಲಿವರಿ, ಪ್ರೊಟೆಕ್ಟ್ಸ್ ನ್ಯಾಷನಲ್ ಆನರ್ ಆ್ಯಂಡ್ ಸವರ್ನಿಟಿ. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರೆಲೆವೆನ್ಸ್ ಅಂದರೆ GS2, GS3 ರೆಲೆವೆನ್ಸ್ ಆಗುತ್ತೆ. ಪ್ರಿನ್ಸ್ ಪಾಯಿಂಟರ್ಸಲ್ಲಿ ಲೈಕ್ ಮುಂದೆ ನೋಡೋಣ. ಓಕೆ, ಸೊ ಅಕಾರ್ಡಿಂಗ್ ಟು BR ಅಂಬೇಡ್ಕರ್ ಲಾಸ್ ಆರ್ ಜಸ್ಟ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಸೋಷಿಯಲ್ ಇಂಜಿನಿಯರಿಂಗ್. ಯಾಕೆ ಹೇಳ್ತೀರ ಅಂತಂದರೆ ಈ ರೀತಿಯಂಥ ಕೋರ್ಸ್ನ ಎಲ್ಲ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. UPSC ಮೇನ್ಸ್ ಅಥವಾ KPSC ಮೇನ್ಸ್ ಬರೆಯುವಾಗ ಈ ರೀತಿಯಂಥ ಕೋರ್ಸ್ನ ನೀವು ಇಂಟ್ರಡಕ್ಷನ್ ಅಥವಾ ಕನ್ಕ್ಲೂಷನಲ್ಲಿ ಯೂಸ್ ಮಾಡ್ಕೋಬೋದು. ಇಟ್ ಆ್ಯಡ್ಸ್ ಅ ವೆರಿ ಗುಡ್ ವ್ಯಾಲ್ಯೂ. ನೆಕ್ಸ್ಟ್, ಪುರಿ ಜಗನ್ನಾಥ್ ಯಾತ್ರಾ ಏನಪ್ಪ ಅಂತಂದರೆ ಸಚ್ ಇಂಪಾರ್ಟೆಂಟ್ ಹೋಲಿ ಯಾತ್ರದಲ್ಲಿ ರೀಸೆಂಟಾಗಿ ಒಂದು ನೆಗೆಟಿವ್ ಅನ್ಫಾರ್ಚುನೇಟ್ ಇವೆಂಟ್ ಆಗಿದೆ. ಏನಪ್ಪ ಅಂತಂದರೆ ಡಿವೋಟೀಸ್ ಡೆತ್ ಆಗಿದೆ ಸ್ಟ್ಯಾಂಪಿಡಲ್ಲಿ. 2 ಡಿವೋಟೀಸ್ ವರ್ ಕಿಲ್ಡ್ ಆ್ಯಂಡ್ ಸೆವರಲ್ ಅದರ್ಸ್ ವರ್ ಇಂಜರ್ಡ್ ಇನ್ ಅ ಕ್ರೌಡ್ ಸರ್ಜ್ ಡ್ಯೂರಿಂಗ್ ದ ಪುಲ್ಲಿಂಗ್ ಆಫ್ ಚಾರಿಯಟ್ ಆಫ್ ಲಾರ್ಡ್ ಜಗನ್ನಾಥ್, ಲಾರ್ಡ್ ಬಾಲಭದ್ರ ಆ್ಯಂಡ್ ದೇವಿ ಸುಭದ್ರಾ ಡ್ಯೂರಿಂಗ್ ದ ಆನ್ಯುವಲ್ ರಥಯಾತ್ರಾ ಆನ್ ಪೂರಿ ಆನ್ ಥರ್ಸ್ಡೇ. ಓಕೆ, ಸೊ ಫಸ್ಟ್ ಅಬೌಟ್ ಯಾತ್ರಾ ಬಗ್ಗೆ ನೋಡೋಣ. ಯಾತ್ರಾ ಅಂದರೆ ಒನ್ ಆಫ್ ಹಿಂದೂಯಿಸಮ್ಸ್ ಓಲ್ಡೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ರಿಲಿಜಿಯಸ್ ಫೆಸ್ಟಿವಲ್ಸ್ ವಿಚ್ ಈಸ್ ಸೆಲೆಬ್ರೇಟೆಡ್ ಆ್ಯನ್ಯುವಲಿ ಇನ್ ಪೂರಿ, ಒಡಿಶಾ. It is organized by Sri Jagannatha Temple Administration, that is SJTA, and 3 deities are taken in separate wooden chariots from Jagannatha Temple to the Gudincha Temple, around 3 km away. And the festival attracts millions of pilgrims from India and abroad. ಗೊತ್ತಿರ್ತೀನಿ, ಫೋಟೋ ನೋಡಿದರೆ ಯು ವಿಲ್ ಗೆಟ್ ಗೂಸ್ ಪಂಪ್ಸ್, ಅಷ್ಟೊಂದು ಜನ ಬಂದಿರ್ತಾರೆ. 3 chariots ಯಾವುದಪ್ಪ ಅಂತಂದರೆ ಒಂದು ನಂದಿಘೋಷ, ದಟ್ ಇಸ್ ಲಾರ್ಡ್ ಜಗನ್ನಾಥ. ಕಲರ್ ವಿಲ್ ಬಿ ಯೆಲ್ಲೋ ಆ್ಯಂಡ್ ರೆಡ್, ಅಪ್ರಾಕ್ಸಿಮೇಟ್ಲಿ 45 feet ಹೈಟ್ ಇರುತ್ತೆ, ವೀಲ್ 16 ಇರುತ್ತೆ. ನೆಕ್ಸ್ಟ್ ತಲಧ್ವಜ, ದಟ್ ಈಸ್ ಲಾರ್ಡ್ ಬಾಲಭದ್ರ ಇರ್ತಾರೆ. ಅದರಲ್ಲಿ ಗ್ರೀನ್ ಆ್ಯಂಡ್ ರೆಡ್ ಚಾರಿಯಟ್ ಇರುತ್ತೆ, 44 feet ಅಪ್ರಾಕ್ಸಿಮೇಟ್ಲಿ ಹೈಟ್ ಇರುತ್ತೆ, ವೀಲ್ಸ್ 14 ಇರುತ್ತೆ. ನೆಕ್ಸ್ಟ್ ದರ್ಪದಲನ, ದಟ್ ಈಸ್ ದೇವಿ ಸುಭದ್ರ ಇರ್ತಾರೆ. ಅದರಲ್ಲಿ ರೆಡ್ ಆ್ಯಂಡ್ ಬ್ಲ್ಯಾಕ್ 43 feet ಇರುತ್ತೆ, 12 wheels ಇರುತ್ತೆ. ರಥಗಳು 3 ರಥಗಳನ್ನು ಇದರಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಪೊಸಿಷನ್ ಇರುತ್ತೆ, ಇಲ್ಲಿ ನೋಡ್ಬೋದು ಈ ಇಮೇಜಲ್ಲಿ 3 ರಥಗಳು. ಓಕೆ, ನೆಕ್ಸ್ಟ್
ರೀಸನ್ಸ್ ಫಾರ್ ಕ್ರೌಡ್ ಸರ್ಜ್ ಯಾಕಪ್ಪ ಆಯಿತು ಈಗ ಸ್ಟಂಪೆಡ್ ಯಾಕೈತಂದರೆ ಹೈ ಪಿಲ್ಗ್ರಿಮೇಜ್ ಟರ್ನ್ಔಟ್ ಮಿಲಿಯನ್ಸ್ ಆಫ್ ಡಿವೋಟೀಸ್ ಕನ್ವರ್ಜನ್ ಲಿಮಿಟೆಡ್ ಸ್ಪೇಸ್ ಆ್ಯಂಡ್ ಲಿಮಿಟೆಡ್ ಪೀರಿಯಡ್ ಓನ್ಲಿ ಆ್ಯಂಡ್ ಕಂಜೆಷನ್ ನಿಯರ್ ದ ಚಾರಿಯಟ್ಸ್. ಎಲ್ಲರೂ ಕೂಡ ಚಾರಿಯಟ್ಸ್ ಮುಟ್ಟಬೇಕು, ಅದರಿಂದ ಆಶೀರ್ವಾದ ತಗೋಬೇಕಂತ ಹತ್ತಿರ ಹೋಗ್ತಾರೆ, ಅದರಿಂದ ಹೆವಿ ರಶ್ ಆಯಿತು, ಕಂಜೆಷನ್ ಜಾಸ್ತಿ ಆಯಿತು. ನೆಕ್ಸ್ಟ್ ಚಾಲೆಂಜಸ್ ಇನ್ ದ ಕ್ರೌಡ್ ಮೂವ್ಮೆಂಟ್, ದಟ್ ಈಸ್ ನ್ಯಾರೋ ರೂಟ್ಸ್ ಇರುತ್ತೆ, ಬಾಟಲ್ ನೆಕ್ಸ್ ಇರುತ್ತೆ, ಆ್ಯಂಡ್ ಸಡನ್ ಸರ್ಜ್ ಆದ ತಕ್ಷಣ ಸ್ಮೂತ್ ಮೂವ್ಮೆಂಟ್ ವಾಸ್ ಬಿಕಮ್ ವೆರಿ ಡಿಫಿಕಲ್ಟ್. ಆ್ಯಂಡ್ ದ ಗ್ಯಾಪ್ಸ್ ಇನ್ ಕ್ರೌಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೆಸ್ಪಾನ್ಸ್, ದಟ್ ಈಸ್ inadequate planning, communication lapses, delayed emergency response, etc. etc. This exacerbated the situation. UPSC relevance ಅಂತಂದರೆ ಇಟ್ ಈಸ್ relevant from the Indian culture, significance of the festivals, especially such as significant Rath Yatra, and disaster management ಅಲ್ಲಿ crowd management, mass gatherings, NDMA guidelines, etc. and governance and public administration ಅಲ್ಲಿ role of institutions in service delivery, accountability and ensuring the public safety. Very important. You can use this example as a case study in ethics and also example in art and culture. So way forward ಅಂದರೆ we need to have AI monitored or AI enabled monitoring and surveillance, scientific crowd management, strengthening the emergency response, technology and digital tools such as digital crowd prediction models, RFID and GPS tracking, mobile apps, etc., public alert systems, and multi-agency coordination, that is coordination between police, administration, health, services, volunteers, etc. And then awareness and communication, that is public information should be clear ಆಗಿರಬೇಕು. ರೂಟ್ಸ್ ಏನು, ಟೈಮಿಂಗ್ಸ್ ಏನು, ಫೆಸಿಲಿಟೀಸ್ ಏನು, ಯಾವ ಕಡೆ ಎಕ್ಸಿಟ್ ಯಾವ ಕಡೆ ಎಂಟ್ರಿ ಅಂತ ಪ್ರಾಪರಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಮಾಕ್ ಡ್ರಿಲ್ಸ್ ಆ್ಯಂಡ್ ಕ್ಯಾಪಬಿಲಿಟಿ ಬಿಲ್ಡಿಂಗ್, ಸೊ ರಿಯಲ್ ಈ ರೀತಿಯಂಥ ಇವೆಂಟ್ ಆಗೋಕ್ಕಿಂತ ಮುಂಚೆ ಮಾಕ್ ಡ್ರಿಲ್ಸ್ನ ಮಾಡಬೇಕು, ರಿಹರ್ಸಲ್ ಮಾಡಬೇಕು ಅಂತ ಹೇಳ್ತಾರೆ. ಮ್ಯಾಸ್ ಗ್ಯಾದರಿಂಗಲ್ಲಿ NDMA ಗೈಡ್ಲೈನ್ಸ್, ದಟ್ ಈಸ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಕೊಟ್ಟಿರುವಂಥ ಗೈಡ್ಲೈನ್ಸ್ ಏನಪ್ಪ ಅಂತಂದರೆ ರಿಸ್ಕ್ ಅಸೆಸ್ಮೆಂಟ್ ಆ್ಯಂಡ್ ಐಡೆಂಟಿಫಿಕೇಷನ್ ಆಫ್ ದ ವೆನ್ಯೂಸ್ ಮುಂಚೆನೇ ಮಾಡಬೇಕು. ಪ್ರಾಪರ್ ಪ್ಲಾನಿಂಗ್ ಆಫ್ ದ ರೂಟ್ಸ್, ಎಂಟ್ರಿ ಎಕ್ಸಿಟ್ ಗೇಟ್ಸ್ ಆ್ಯಂಡ್ ದ ಎಮರ್ಜೆನ್ಸಿ ಎಕ್ಸಿಟ್ ಮುಂಚೆನೇ ಮಾಡಬೇಕು. ಸ್ಟೇಕ್ ಹೋಲ್ಡರ್ ಕೋರ್ಡಿನೇಷನ್, ಕ್ಲಿಯರ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನು ಹೇಳಿರಬೇಕು. ಕಮ್ಯುನಿಕೇಷನ್ ಸಿಸ್ಟಮ್ ಆ್ಯಂಡ್ ಪಬ್ಲಿಕ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಕೂಡ ಮುಂಚೆ ಹೇಳಿರಬೇಕು. ಆ್ಯಂಡ್ ಪ್ರೊವಿಷನ್ಸ್ ಆಫ್ ಬೇಸಿಕ್ ಕಮ್ಯುನಿಟೀಸ್ ಲೈಕ್ ವಾಟರ್, ಸ್ಯಾನಿಟೇಷನ್, ಮೆಡಿಕಲ್ ಏಡ್, ಶೆಲ್ಟರ್, ಎಕ್ಸೆಟ್ರಾ. ಕಂಟಿನ್ಯೂಸ್ ಮಾನಿಟರಿಂಗ್ ಆ್ಯಂಡ್ ರಿಯಲ್ ಟೈಮ್ ರೆಸ್ಪಾನ್ಸ್ ಕೂಡ ಇರಬೇಕು. ಪೋಸ್ಟ್ ಇವೆಂಟ್ ರಿವ್ಯೂ ಆ್ಯಂಡ್ ಲೆಸನ್ಸ್ ಫಾರ್ ಇಂಪ್ರೂವ್ಮೆಂಟ್ ಕೂಡ ಇರಬೇಕು. ಸೊ ದಿಸ್ ಈಸ್ NDMA ಗೈಡ್ಲೈನ್ಸ್. ಸೊ ಈ ವರ್ಷ UPSC ಮೇನ್ಸಲ್ಲಿ ಎಸ್ಪೆಷಲಿ GS ಪೇಪರ್ 2 ಅಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಈ ರೀತಿಯಂಥ ಕ್ವಶನ್ ಬಂದಾಗ ಇಲ್ಲಿರುವಂಥ ವೇ ಫಾರ್ವರ್ಡ್ ಆಗಲಿ ರಿಕಮೆಂಡೇಷನ್ಸ್ ಆಗಲಿ ಯು ಕ್ಯಾನ್ ಯೂಸ್. ಓಕೆ, ವೆರಿ ಇಂಪಾರ್ಟೆಂಟ್. ದ ಕ್ವಶನ್ ಬಿಫೋರ್ ಇಂಡಿಯಾ ಇಸ್ ನೋ ಲಾಂಗರ್ ಓಕೆ. ನೆಕ್ಸ್ಟ್ ಮಹಾನಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಮಹಾನಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸಲ್ಲಿ ಯಾಕಿದೆ ಅಂತಂದರೆ ದ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಶ್ರಿಂಕ್ ದ ಎಕೋ ಸೆನ್ಸಿಟಿವ್ ಝೋನ್, ದಟ್ ESG ಆಫ್ ಮಹಾನಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಫ್ರಮ್ 5 ಕಿಲೋಮೀಟರ್ ಟು 1 ಕಿಲೋಮೀಟರ್ ಎಕೋಲಾಜಿಕಲ್ ಸೆನ್ಸಿಟಿವ್ ಝೋನ್ನ ಕಡಿಮೆ ಮಾಡಬೇಕಂತ ಇದೆ. ಸೊ ಎಲ್ಲಿದೆ ಇದು ಮಹಾನಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ? ಇಟ್ ಈಸ್ ಪ್ರೆಸೆಂಟ್ ಇನ್ ಡಾರ್ಜಿಲಿಂಗ್ ಡಿಸ್ಟ್ರಿಕ್ಟ್, ವೆಸ್ಟ್ ಬೆಂಗಾಲ್, located on the foothills of Himalayas in between the Teesta River and Mahananda Rivers. It started as a game sanctuary for children in 1955 and in 1959 it got the status of sanctuary. Main aim is to protect Indian bison, that is gaur or mithun, and the Royal Bengal tiger, which were facing a threat of extinction in this particular wildlife sanctuary. Vegetation ಏನಂತಂದರೆ this vegetation varies mainly from the riverine forest to dense mixed wet forest due to the difference in altitude. ರಿವರ್ ಹತ್ರ ರಿವರಿನ್ ಫಾರೆಸ್ಟ್ ಇರುತ್ತೆ, ಮೇಲೆ ಹೋದಂಗೆ ಟ್ರಾಪಿಕಲ್ ಮಾಯ್ಸ್ ಡೆಸಿಡಿಯಸ್, ಹಾಗೆ ಮೇಲೆ ಹೋದಂಗೆ ಡೆನ್ಸ್ ಮಿಕ್ಸ್ಡ್ ಫಾರೆಸ್ಟ್ ಕಂಡು ಬರುತ್ತೆ. ಇಂಪಾರ್ಟೆಂಟ್ ಫ್ಲೋರಾ ಏನಂದರೆ ಸಾಲ್ ಸಿಗುತ್ತೆ ನಿಮಗೆ, ಸಿಮುಲ್, ಸಿಸು, ಖೈರ್, ಜೊತೆಗೆ ಲಾಲಿ, ಜಾಮೂರ್, ಗಮರ್, ಬಾಂಬೂಸ್, ಎಕ್ಸೆಟ್ರಾ ಪ್ಲಾಂಟ್ಸ್ ಕಂಡು ಬರುತ್ತೆ. ಫೋನ್ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಮ್ಯಾಮಲ್ಸ್ ಯಾವುದು ಅಂತಂದರೆ ರಾಯಲ್ ಬೆಂಗಾಲ್ ಟೈಗರ್, ಇಂಡಿಯನ್ ಎಲಿಫೆಂಟ್ ಸಿಗುತ್ತೆ, ಇಂಡಿಯನ್ ಬೈಸನ್ ದಟ್ ಇಸ್ ಗೌರ್, ಲೆಪರ್ಡ್, ಕ್ಲೌಡೆಡ್ ಲೆಪರ್ಡ್ ಎಲ್ಲ ಕಂಡು ಬರುತ್ತೆ ಇಲ್ಲಿ. ಆ್ಯಂಡ್ ಹಿಮಾಲಯನ್ ಬ್ಲ್ಯಾಕ್ ಡಿಯರ್, ಬಾರ್ಕಿಂಗ್ ಡಿಯರ್, ಸ್ಪಾಟೆಡ್ ಡಿಯರ್, ಸೆರೋ, porcupines, snakes and many other important animals. Important, it is an important elephant corridor. Elephants migrate from Nepal, Assam and other forests into West Bengal. Birds ಏನಂದರೆ Himalayan pied hornbill, peacock, peafowl, etc. ಕಂಡು ಬರುತ್ತೆ. It is a heaven for migratory birds which arrive through here from the Central Asia and it is a part of Central Asian flyway ಅಂತಲೇ ಹೇಳಬಹುದು. ಯಾಕೆ ಇಂಪಾರ್ಟೆಂಟ್ ಅಂದರೆ ಇಟ್ ಇಸ್ ಪಾರ್ಟ್ ಆಫ್ ಈಸ್ಟರ್ನ್ ಹಿಮಾಲಯನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಇಟ್ ಆ್ಯಕ್ಟ್ಸ್ ಆಸ್ ಅ ಕ್ರಿಟಿಕಲ್ elephant movement corridor connecting forests across India and Nepal, supports diverse Himalayan and terra ecosystem, important for wildlife conservation, bird diversity and ecological connectivity. UPSC relevance GS1, GS2, GS3 ಎಲ್ಲ ಮೂರಲ್ಲೂ ಬರುತ್ತೆ. ಎನ್ವಿರಾನ್ಮೆಂಟ್, ಬಯೋಡೈವರ್ಸಿಟಿ ಮತ್ತು ಗೌರ್ಮೆಂಟ್ ಪಾಲಿಸಿದಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ಕೀ ಎಫೆಕ್ಟ್ಸ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸ್ಟೇಟ್ ದಾರ್ಜಿಲಿಂಗ್, ವೆಸ್ಟ್ ಬೆಂಗಾಲ್, ದಾರ್ಜಿಲಿಂಗ್, ತೀಸ್ತಾ ಆ್ಯಂಡ್ ಮಹಾನಂದ ನಡುವೆ ಇದೆ. 1955 ಎಸ್ಟಾಬ್ಲಿಷ್ ಮಾಡಿದ್ರು ಇನಿಷಿಯಲಿ ಗೇಮ್ ಸ್ಯಾಂಕ್ಚುರಿ, ಆಮೇಲೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಮುಂಚೆ 5 ಕಿಲೋಮೀಟರ್ ಇದ್ದ 1 ಕಿಲೋಮೀಟರ್ ಮಾಡಿದ್ದಾರೆ. ಸೊ ಇದರ ಮೇಲೆ ಡಿಬೇಟ್ ಆಲ್ವೇಸ್ ಆಗುತ್ತೆ, ಯಾಕೆ ಹೌ ದ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಆಲ್ವೇಸ್ ಟೇಕ್ಸ್ ಅ ಬ್ಯಾಕ್ ಸೀಟ್ ವೆನ್ ಎವರ್ ದರ್ ಇಸ್ ಅ ಡಿಬೇಟ್ ಅಬೌಟ್ ಡೆವಲಪ್ಮೆಂಟ್ ಬಂದಾಗ. ಫೈನಲ್ ಆರ್ಟಿಕಲ್ ಫಾರ್ ದ ಡೇ ಏನಪ್ಪ ಅಂತಂದರೆ ಆಪರೇಷನ್ ಸದರ್ನ್ ರೆಡಿನೆಸ್ ನಡೀತಾ ಇದೆ. ಏನಪ್ಪ ಅಂತಂದರೆ
It is being hosted by Indian Navy at the Southern Naval Command ಕೊಚ್ಚಿಯಲ್ಲಿ ಹೋಸ್ಟ್ ಮಾಡ್ತಾ ಇದ್ದಾರೆ. ಅಬೌಟ್ ಆಪರೇಷನ್ ಸದರ್ನ್ ರೆಡಿನೆಸ್ ಏನಂದರೆ, ಇಟ್ ಈಸ್ ಅ ಮಲ್ಟಿನ್ಯಾಷನಲ್ ಮ್ಯಾರಿಟೈಮ್ ಟ್ರೈನಿಂಗ್ ಎಕ್ಸಸೈಸ್. ಇಟ್ ಈಸ್ ಬೀಂಗ್ ಹೋಸ್ಟೆಡ್ ಬೈ ಇಂಡಿಯನ್ ನೇವಿ ಅಟ್ ದ ಸದರ್ನ್ ನಾವಲ್ ಕಮಾಂಡ್ ಇನ್ ಕೊಚ್ಚಿ. ಇಟ್ ಈಸ್ ಅ 4-day multinational engagement training engagement partnership with combined maritime forces under the aegis of Indian Navy led combined task force 154, etc. It brings together personnel from CMF partner nations for professional maritime security training, practical exercises and the exchange of best practices. And aim is to strengthen regional capacity building and enhancing the collective maritime security through closer cooperation among the participating countries. ಓಕೆ, ಸೊ ಅಬೌಟ್ ಕಂಬೈನ್ಡ್ ಮ್ಯಾರಿಟೈಮ್ ಫೋರ್ಸಸ್ ಯಾವುದಪ್ಪ ಅಂತಂದರೆ, ಇಟ್ ಈಸ್ ಅ ಮಲ್ಟಿನ್ಯಾಷನಲ್ ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ ವಿಚ್ ಕಂಪ್ರೈಸಸ್ ಮೋರ್ ದೆನ್ 40+ ನೇಷನ್ಸ್. ಏನಪ್ಪ ಅಂತಂದರೆ, ಪ್ರಮೋಟ್ ಮ್ಯಾರಿಟೈಮ್ ಸೆಕ್ಯೂರಿಟಿ, ಫ್ರೀಡಮ್ ನ್ಯಾವಿಗೇಷನ್, ಕೌಂಟರ್ ಪೈರಸಿ, ಕೌಂಟರ್ ಟೆರರಿಸಮ್ ಆ್ಯಂಡ್ ಕೌಂಟರ್ ನಾರ್ಕೋಟಿಕ್ಸ್ ಆಪರೇಷನ್ಸ್. Indian Navy plays an active role in advancing collaborative maritime security efforts, and India leads Combined Task Force 154, the training and capacity arm building of CMF. ಸೊ ಡ್ಯೂರೇಷನ್ ಎಷ್ಟಪ್ಪ ಅಂತಂದರೆ 4 days ಇರುತ್ತೆ. ವೆನ್ಯೂ ಕೊಚ್ಚಿ ಸದರ್ನ್ ನಾವಲ್ ಕಮಾಂಡ್. ಪಾರ್ಟಿಸಿಪೆಂಟ್ಸ್ ಪರ್ಸನಲ್ಸ್ ಫ್ರಮ್ CMF ಪಾರ್ಟ್ನರ್ ನೇಷನ್ಸ್, ದಟ್ ಈಸ್ ಕಂಬೈನ್ಡ್ ಮ್ಯಾರಿಟೈಮ್ ಫೋರ್ಸಸ್, 40+ ಕಂಟ್ರೀಸ್ ಬರುತ್ತೆ. ಫೋಕಸ್ ಏನಪ್ಪ ಅಂತಂದರೆ ಪ್ರೊಫೆಷನಲ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಟ್ರೈನಿಂಗ್, ಪ್ರಾಕ್ಟಿಕಲ್ ಎಕ್ಸಸೈಸಸ್, ಎಕ್ಸ್ಚೇಂಜ್ ಆಫ್ ಬೆಸ್ಟ್ ಪ್ರಾಕ್ಟಿಸಸ್, ಎಕ್ಸೆಟ್ರಾ. ಗೋಲ್ ಇಸ್ ಟು ಸ್ಟ್ರೆಂಥನ್ ರೀಜನಲ್ ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಎನ್ಹ್ಯಾನ್ಸ್ ಕಲೆಕ್ಟಿವ್ ಮ್ಯಾರಿಟೈಮ್ ಸೆಕ್ಯೂರಿಟಿ. ಓಕೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಏನಿರುತ್ತೆ ಅಂದರೆ, ಮ್ಯಾರಿಟೈಮ್ ಲಾ ಫಾಲೋ ಮಾಡ್ತಾರೆ, ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ ಜಾಸ್ತಿ ಆಗುತ್ತೆ, ಕೌಂಟರ್ ನಾರ್ಕೋಟಿಕ್ಸ್ ಬಗ್ಗೆ ಫೋಕಸ್ ಮಾಡ್ತಾರೆ, ಫೋರ್ಸ್ ಪ್ರೊಟೆಕ್ಷನ್, ಅಸಿಮೆಟ್ರಿಕ್ ಥ್ರೆಟ್ಸ್, ಮ್ಯಾರಿಟೈಮ್ ಅನ್ಕ್ರೂಡ್ ಸಿಸ್ಟಮ್ಸ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಆನ್ ಬೋರ್ಡ್ ಇಂಡಿಯನ್ ಶಿಪ್ಸ್, ಬೋರ್ಡಿಂಗ್ ಪ್ರೊಸೀಜರ್ಸ್, ಸರ್ವೈವಲ್ ಎಟ್ ಸಿ, ಮ್ಯಾರಿಟೈಮ್ ಕಮ್ಯುನಿಕೇಷನ್ಸ್, ಡ್ಯಾಮೇಜ್ ಆ್ಯಂಡ್ ಕಂಟ್ರೋಲ್ ಆ್ಯಂಡ್ ಫೈರ್ ಫೈಟಿಂಗ್ ಎಲ್ಲದನ್ನು ಕೂಡ ಇದರಲ್ಲಿ ಫೋಕಸ್ ಮಾಡ್ತಾರೆ. ಸಿಗ್ನಿಫಿಕೆನ್ಸ್ ಅಂದರೆ, ಸ್ಟ್ರೆಂಥೆನ್ಸ್ ರೀಜನಲ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಆ್ಯಂಡ್ ಇಂಟರ್ಆಪರೇಬಿಲಿಟಿ, ಎನ್ಹಾನ್ಸಸ್ ಕೆಪಾಸಿಟಿ ಬಿಲ್ಡಿಂಗ್ ಅಮಾಂಗ್ ದ ಪಾರ್ಟ್ನರ್ ನೇವೀಸ್, supports India's vision of Sagar, that is security and growth for all in the region of Indian Ocean, reinforces India's role as net security provider in the Indian Ocean region. Very important. ಇವೆಲ್ಲ ಕೀವರ್ಡ್ಸ್ ಇದನ್ನು ನೋಟ್ ಮಾಡ್ಕೊಳ್ಳಿ, so that you can produce in your mains answers. It promotes information sharing from maritime law enforcement and coordinated response to emerging threats. Very important. Okay, so these are the important articles for today. ಸೊ ಇದನ್ನ ಹೇಳ್ತಾ ಐ ವಿಲ್ ಎಂಡ್ ದ ಸೆಷನ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದೆ ಬರುವಂಥ ಕ್ಲಾಸಲ್ಲಿ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ದೋಸ್ ಟಾಪಿಕ್ಸ್ ಆಸ್ ವೆಲ್. ವಿತ್ ದಿಸ್ ಐ ವಿಲ್ ಎಂಡ್ ದ ಸೆಷನ್. ಜೈ ಹಿಂದ್, ಜೈ ಕರ್ನಾಟಕ.